ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಫೆಬ್ರವರಿ ಮಂತಲ್ಲಂತೂ ಸಾಕಷ್ಟು ಜಾತ್ರೆಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ನಮ್ಮ ಸಿದ್ದಾಪುರದ ಕೊಂಡ್ಲಿ ಜಾತ್ರೆಗೆ ಯಾವ ತರ ಇತ್ತು ಅಂತ ನಿಮ್ಗೆ ತೋರಿಸ್ತೀನಿ, ಅದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವ್ಲಾಗ್ ಅನ್ನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಜಾತ್ರೆ ಅನ್ನುವಂಥದ್ದು ಒಂದು ಫೇತ್ ಅಷ್ಟೇ ಅಲ್ಲ, ಇಟ್ಸ್ ಆಲ್ಸೋ ಇಮೋಷನ್. ಸೊ ಜಾತ್ರೆ ಅಂದ ತಕ್ಷಣ ಊರು ಮನೆಯಲ್ಲೂ ಕೂಡ ಮನಸ್ಸಲ್ಲೂ ಕೂಡ ಒಂದು ಹಬ್ಬದ ಸಡಗರ ಇರುತ್ತೆ. ಸಿದ್ದಾಪುರದ ಈ ಕೊಂಡ್ಲಿ ಜಾತ್ರೆ 5 ವರ್ಷಕ್ಕೆ ಒಂದ್ಸಲ ಬರುವಂತದ್ದು. ಸಿದ್ದಾಪುರದ ಕೊಂಡ್ಲಿ ಜಾತ್ರೆಯಲ್ಲಿ ವಿರಾಜಮಾನವಾಗಿರುವಂತಹ ನಮ್ಮ ಮಾರಿಕಾಂಬೆ ದೇವಿಯನ್ನ ನಮ್ಮ ಸಿರ್ಸಿ ಮಾರಿಕಾಂಬ ದೇವಿಯ ತಂಗಿ ಅಂತ ಕರೆಯುತ್ತೀವಿ. ತಂಗಿಯ ಜಾತ್ರೆ ಮುಗಿತಾ ಇದ್ದಂಗೂ ಅಕ್ಕನ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ದಕ್ಷಿಣ ಭಾರತ ಅತಿ ದೊಡ್ಡ ಜಾತ್ರೆ ಅಂತ ಕರೆಯಲಾಗುವಂತಹ ಸಿರ್ಸಿ ಮಾರಿಕಾಂಬೆ ಜಾತ್ರೆ. ಅಲ್ಲೂ ಕೂಡ ಸಿಗೋಣ ಫ್ರೆಂಡ್ಸ್. ಆ ವಿಡಿಯೋನು ಕೂಡ ನಿಮ್ಗೋಸ್ಕರ ನಾನು ತರುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಐ ಥಿಂಕ್ ಇದಾಗಿತ್ತು ಜಾತ್ರಾ ಮಂಟಪ. ಸೊ ದೇವಿ ಎಷ್ಟು ಅಲಂಕೃತವಾಗಿದ್ಲು, ಅವಳ ಪೂಜೆ ಎಷ್ಟು ಭಕ್ತಿಯಿಂದ ಸಂಭ್ರಮ ಸಡಗರದಿಂದ ನಡೀತಾ ಇದ್ದಂತ ನೀವೇ ನೋಡ್ಬೋದು. ಊರಿಂದ ಊರಿಂದ ಕೂಡ ಭಕ್ತಾದಿಗಳು ಬಂದು ಆಶೀರ್ವಾದನ ಪಡಿತಾ ಇರುವಂತದ್ದು ಸಾಕಷ್ಟು ಖುಷಿಯನ್ನ ಅನಿಸ್ತಾ ಇತ್ತು. ಎಲ್ಲ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ, ಎಲ್ಲ ರಿಲೇಟಿವ್ಸ್ಗಳು ಇನ್ವೈಟ್ ಮಾಡುವಂಥದ್ದು, ಒಂಥರ ಹಬ್ಬದ ವಾತಾವರಣ. ಒಂಥರ ಊರಲ್ಲಿ ಅಥವಾ ಮನೇಲಿ ಒಂದು ಮದುವೆ ನಡೀತಾ ಇದ್ರೆ ಎಷ್ಟು ಫಂಕ್ಷನ್ಸ್ ಇರುತ್ತಲ್ವಾ, ಸೊ ಅದೇ ಥರ ಇಲ್ಲೂ ಕೂಡ ಇಡೀ ಊರೇ ಫುಲ್ ಶೃಂಗಾರವಾಗಿ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇಲ್ಲೂ ಕೂಡ ಸಾಕಷ್ಟು ಗೇಮ್ಸ್ ಎಲ್ಲ ಬಂದಿತ್ತು. ಸೊ ಒಂದಿಷ್ಟು ನೋಡುವಂಥ ಪ್ರಯತ್ನ ಈ ಬ್ಲಾಗಲ್ಲಿ ಇರುತ್ತೆ. ಪ್ರತಿಯೊಂದು ಊರಿನ ಜಾತ್ರೆಯು ತನ್ನದೇ ಆದಂತಹ ಒಂದು ಹಿಸ್ಟ್ರಿಯನ್ನು ಹೊಂದಿದೆ, ಮಿಸ್ಟ್ರಿಯನ್ನು ಹೊಂದಿದೆ, ಒಂದು ತನ್ನ ದಂತಕಥೆಯನ್ನು ಕೂಡ ಹೊಂದಿರುತ್ತೆ. ಸೊ ಅದೇ ಥರ ನಮ್ಮ ಸಿದ್ದಾಪುರದ ಮಾರಿಕಾಂಬೆ ದೇವಿಗೂ ಕೂಡ ಒಂದು ಸ್ವಾರಸ್ಯಕರವಾದ ಕಥೆ ಕೂಡ ಇದೆ. ಸೊ ಅಷ್ಟು ಆಳವಾಗಿ ನನಗೇನು ತಿಳಿದಿಲ್ಲ, ಸೊ ಅದನ್ನು ಟಚ್ ಮಾಡೋಕ್ಕೆ ಹೋಗೋದು ಬೇಡ. ಪ್ರತಿ ಜಾತ್ರೆಯಲ್ಲೂ ಕೂಡ ನೀವು ಈ ಥರ ಒಂದು ಆಡಿಲ್ಲ ಅಥವಾ ಈ ಥರದ ಆಟದ ಬಂದಿಲ್ಲ ಅಂದರೆ, ಫೇರ್ ಥರ ಅಂಥದ್ದು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಆ ಜಾತ್ರೆ ಅನ್ನುವಂಥದ್ದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ನೀವು ಇಂಥದನ್ನು ಆಡಲೇಬೇಕು ಅಥವಾ ನೋಡಲೇಬೇಕು. ಸೊ ಈ ಥರ ಇರುವಂತಹ ಜಾತ್ರೆಯಲ್ಲಿ ಬರುವಂತಹ ಕಲರ್ಫುಲ್ ಸ್ಟಾಲ್ಗಳು, ಆ ಲೋಕಲ್ ಸ್ವೀಟ್ಗಳು, ಆ ವಿಲೇಜ್ ಸ್ನ್ಯಾಕ್ಗಳು, ಆ ಹೋಮ್ ಮೇಡ್ ಟಾಯ್ಗಳೆಲ್ಲ ಸಾಕಷ್ಟು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನು ತರುತ್ತೆ. ನೀವು ಯಾವ ಜಾತ್ರೆಗಳನ್ನು ವಿಸಿಟ್ ಮಾಡಿದ್ದೀರಾ ಹಾಗೂ ನಿಮ್ಮ ಜಾತ್ರೆಯ ಅನುಭವ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಸಿರ್ಸಿ ಮಾರಿಕಾಂಬೆ ಜಾತ್ರೆಯ ವಿಡಿಯೋಂದಿಗೆ. ಐ ಹೋಪ್ ನೀವು ಇಲ್ಲಿ ವಿಡಿಯೋನ ಇಷ್ಟಪಡ್ತಾ ಇದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.